ಸೊ ನೀವು ಶ್ರೀರಂಗಮಲ್ಲಿ ಹುಟ್ಟಿದ್ದು. ಹೌದು. ಅಫ್ಕೋರ್ಸ್ ಯು ಆರ್ ಆಲ್ಸೋ ಫೆಬ್ ಬಾರ್ನ್ ಅಕ್ವೇರಿಯನ್ ನಂತರನೇ. ಇವಾಗ 1954 ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಸರ್. ಬೆಂಗಳೂರಿಗೆ ಬಂದ್ರಿ ವಿತ್ ನಿಮ್ಮ ತಂದೆ. 10 ರೂಪಾಯಿ ಮನೆ ಬಾಡಿಗೆ ಈ ಥರ ವಿಚಾರಗಳನ್ನೆಲ್ಲ ಹಂಚ್ಕೊಂಡಿದ್ದೀರಾ. ಒಂದು ಟಾಕಿಂಗ್ ಪಾಯಿಂಟು, ಟರ್ನಿಂಗ್ ಪಾಯಿಂಟು, ಎಲ್ಲ ಪಾಯಿಂಟ್ಸ್ಗಳು ಲೈಫಿಗೆ ಇಂಪಾರ್ಟೆಂಟು. ಇವತ್ತು ನೀವು ಹಿಂದೆ ತಿರುಗಿ ನೋಡಿದಾಗ ಒಂದು ಸ್ಟಾರ್ಟಿಂಗ್ ಪಾಯಿಂಟ್, ಏನೂ ಇಲ್ಲದಿದ್ದವರು ಎಲ್ಲೋ ಒಂದು ಕಡೆ ಒಂದು ಬೇರೂರಕ್ಕೆ ಕಾರಣವಾದಂಥ ಘಟನೆ ಯಾವುದು ಇವತ್ತಿಗೆ ಅದ್ರ ಬಗ್ಗೆ ಎಷ್ಟು ಕೃತಜ್ಞತೆ ಇದೆ? ಮನೆ, ಸ್ವಂತ ಮನೆ. ಹ್ಞೂ ಯಾವುದು ಸ್ವಂತ ಮನೆ ಅಂತೀವಲ್ಲ, ಅದಕ್ಕೆ ತುಂಬ ಮಹತ್ವ ಇದೆ. ಅಂದರೆ ಈ ಸ್ವಂತ ಮನೆ ಅನ್ನೋದು ಏನಾಗುತ್ತೆ ಅಂದರೆ, ಯಾರ್ದೋ ಹಂಗಲ್ಲಿ ಬದುಕಬಾರ್ದು ಅಂತ. ಯಾವಾಗ ನಾವು ಬಾಡಿಗೆ ಕೊಡಲಿಲ್ಲ ಅವಾಗೆಲ್ಲ ಓನರ್ ಬಂದು ನಮಗೆ ನೀವು ಮನೆ ಖಾಲಿ ಮಾಡಬೇಕು, ನೀವು ಮನೆ ಖಾಲಿ ಮಾಡಬೇಕು, ಅಥವಾ ಬಾಡಿಗೆ ಜಾಸ್ತಿ ಮಾಡ್ತಾಯಿದ್ದೀವಿ, ಅಥವಾ 24 ರೂಲ್ಸ್ಗಳು ಏನೋ ಇರುತ್ತೆ, ಸಹಜ ಅದು. ಅದು ವೆನ್ ಯು ಬಿಕಮ್ ಓನರ್ ಅದಾಗತ್ತೆ. ಬಟ್ ನಮ್ಮ ತಂದೆ ಏನು ಮಾಡಿದ್ರು ಅಂದರೆ, ಬೆಂಗಳೂರಿಗೆ ಬಂದಾಗ 10 ರೂಪಾಯಿ ಬಾಡಿಗೆ, ಅವ್ರ ಸಂಬಳನೇ 20 ರೂಪಾಯಿ. 20 ರೂಪಾಯಿ ಸಂಬಳದಲ್ಲಿ 50% ಮನೆಗೆ ಹೊರಟೋಯ್ತು. ಹಾರ್ಡ್ಲಿ ಒನ್ ಸಿಂಗಲ್ ರೂಮ್ ಇದ್ದ ಮನೆ ಅದು. ಯಾವ ಏರಿಯಾ ಸರ್ ಅದು? ಬಸವನಗುಡಿನಲ್ಲಿ ಬಾಂಧನವರ ಬೀದಿ ಅಂತ. ಐ ಸ್ಟಿಲ್ ರಿಮೆಂಬರ್. ಸುಬ್ಬಮ್ಮನ ಮನೆ ಅಂತ ಕರಿತಾ ಇದ್ವಿ. ಸುಬ್ಬಮ್ಮನ ಅಂಗಡಿ, ಸುಬ್ಬಮ್ಮನ ಅಂಗಡಿ ಇದೆಯಲ್ಲ, ಅಂಗಡಿ ಅಲ್ಲ, ಸುಬ್ಬಮ್ಮ ಅಂತ ಇದ್ರು. ಅದು ಸುಬ್ಬಮ್ಮನ ಅಂಗಡಿ ಬೇರೆ, ಅದು ಇದ್ದು HB ಸಮಾಜ ರೋಡಲ್ಲಿ. ಇದು ಬೇರೆ ಇದು. ಓಕೆ. ಆವಾಗ ನಮ್ಮ ತಂದೆಗೆ ಏನಾಗೋಯ್ತು, ಹಿ ವಾಸ್ ಇನ್ ಮಿಲಿಟ್ರಿ. ಅವರು ಆಮೇಲೆ ಮಿಲಿಟ್ರಿಯಿಂದ ವಾಪಸ್ ಬರ್ತಾರೆ. ಅಂದರೆ ಓವರ್ ದ ಪೀರಿಯಡ್ ಏನಾಗುತ್ತೆ, ಒಂದು 6 ವರ್ಷ ಆದಮೇಲೆ ಅವರೇ ಕಳಿಸ್ಬಿಡ್ತಾರೆ ಮಿಲಿಟ್ರಿಯಿಂದ. ಆ ವಾರೆಲ್ಲ ಮುಗಿದೋಗುತ್ತೆ. ಸೊ ಈಸ್ ನಾಟ್ ಒಂಥರ ಕಮಿಷನ್ಡ್ ಇದೆಲ್ಲ. ಅವರು ಬೇಕಿತ್ತು ಕರ್ಕೊಂಡ್ರು, ಬೇಡ್ದಾಗ ವಾಪಸ್ ಕಳಿಸ್ಬಿಟ್ರು. ಸೊ ಅವರು ಕೆಲಸ ಇರಲಿಲ್ಲ ಅಂತ ಬೆಂಗಳೂರು ಹುಡ್ಕೊಂಡು ಬರ್ತಾರೆ. ಬೆಂಗಳೂರು ಹುಡ್ಕೊಂಡ್ಬಂದಾಗ ಅವ್ರಿಗೆ ಕೆಲಸ ಸಿಗಲ್ಲ. ಸಿಕ್ಕಿದ ಕೆಲಸ ಇಲ್ಲ ಅಂದರೆ ಕಳಾಸಪಾಳ್ಯದಲ್ಲಿ ಹರ್ಕ್ಲೆಸ್ ಟೈರ್ಸ್ ಅಂತ ಒಂದಿರುತ್ತೆ, ಅವರು ಕೆಲಸ ಕೊಡ್ತಾರೆ ಕ್ಲರ್ಕಾಗಿ, ಸುಮ್ಮನೆ ಅಕೌಂಟ್ಸ್ ಬರ್ಕೊಳ್ಳೋಕ್ಕೆ. 20 ರೂಪಾಯಿ ಸಂಬಳ. 20 ರೂಪಾಯಿ ಸಂಬಳದಲ್ಲಿ 10 ರೂಪಾಯಿ ಸಂಬಳದಲ್ಲಿ ಇದ್ದಂಥ ಮನೆಯಲ್ಲಿ ನಮಗೆ ಎಜುಕೇಷನ್ ಕೊಡಬೇಕು, ಊಟ ಕೊಡಬೇಕು, ಮನೆ ಬಾಡಿಗೆ ಕೊಡಬೇಕು, ಬಟ್ಟೆ ಕೊಡಬೇಕು, ಹಬ್ಬ ಆಚರಿಸ್ಬೇಕು. ಇವಿಷ್ಟು ಮಾಡೋದು ಅದಕ್ಕೆ. ಅವಾಗೇನು ಮಾಡಿದ್ರು, ನಮ್ಮ ಅಣ್ಣ ಇದ್ದ, ನನ್ನ ತಂಗಿ ಹುಟ್ಟಿದ್ಲು. ನಮ್ಮ ಅಣ್ಣನ ಶ್ರೀರಂಗಮಲ್ಲೇ ಬಿಟ್ಬಿಟ್ಟು ಅಜ್ಜಿ ಮನೇಲಿ ನನ್ನ ಕರ್ಕೊಂಡು, ನನ್ನ ತಂಗಿನ ಕರ್ಕೊಂಡು ವಿ ಕಮ್ ಟು ಬೆಂಗಳೂರು. ಮೈಸೂರ್ ಸ್ಯಾನಲ್ ಗೋಲ್ಡ್, ನಿಮ್ಮೊಳಗಿನ ದೈವತ್ವವನ್ನು ಹೊರಹೊಮ್ಮಿಸಿ. ಸೊ ದಟ್ಸ್ ಹೌ ವಿ ಕೇಮ್ ಟು ಬೆಂಗಳೂರು. ಆ್ಯಂಡ್ ಬಾಂಧವನವರ ಬೀದಿನಲ್ಲಿ ಸುಬ್ಬಮ್ಮನ ಮನೆ ಹಿಂದ್ಗಡೆ ಔಟ್ ಹೌಸಲ್ಲಿ 2 ಮನೆ ಇತ್ತು. ಒಂದು ದೊಡ್ಡ ಮನೆ, ಒಂದು ಚಿಕ್ಕ ಮನೆ. ಆ ಚಿಕ್ಕ ಮನೆಯಲ್ಲಿ ನಮ್ಮ ಬದುಕು ಶುರು ಆಯಿತು ಬೆಂಗಳೂರಲ್ಲಿ. ಇದಾದ ಒಂದು 4-5 ಮನೆ ಆದಮೇಲೆ ವಿ ಗಾಡ್ ಎ ಓನ್ ಹೌಸ್. ಅಂದರೆ ಥ್ರೂ ಅವಾಗ CITB ಅಂತ, ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡಲ್ಲಿ ನಮ್ಮ ತಂದೆ ಲಾಟ್ರಿನಲ್ಲಿ ನಮ್ಮ ತಂದೆಗೆ ಒಂದು ಸೈಟ್ ಸಿಗುತ್ತೆ. ಹೌದಾ? ಅದೇನಾ ಈ JP ನಗರದ್ದು? JP ನಗರ ಅಲ್ಲ, ಜಯನಗರ. ನನ್ನ ತಂಗಿಯರು ಇದ್ದಾರೆ ಈಗ ಅಲ್ಲಿ. ಅದರಲ್ಲಿ 7th ಬ್ಲಾಕಲ್ಲಿ ಇದ್ದಾರೆ. ಅದಕ್ಕೆ 3,000 ರೂಪಾಯಿ ಕಟ್ಟಬೇಕಾಗತ್ತೆ. ಆ ಕಟ್ಟಕ್ಕೆ ದುಡ್ಡು ಇರಲ್ಲ. ಅವತ್ತು ಲಾಟ್ರಿನೆಲ್ಲ ಸೈಟ್ ಕೊಡ್ತಾ ಇದ್ರು. ಲಾಟ್ರಿನಲ್ಲಿ ಬಂತು ಸೈಟು, ಅದು ಲೆಕ್ಕದು ನಂಬರ್ ಬಂದಿದೆ ಅದು. ಅದನ್ನು ಕಟ್ಟಕ್ಕೆ ದುಡ್ಡಿಲ್ಲ. ಅದಕ್ಕೆ ಟೈಮ್ ಕೇಳಿದ್ದಾರೆ. ಅಷ್ಟೊತ್ತಿಗೆ CITB ಅವರು, ನಿಮ್ಮ ಟೈಮ್ ಬಾರಾಯಿತು, ಲಾಟ್ರಿನಲ್ಲಿ ಬಂದಿದ್ದು, ನಾವು ಬೇರೆಯವ್ರಿಗೆ ಹಂಚ್ತಾ ಇದ್ದೀವಿ ಅಂತ ಹೇಳಿದ್ರು. ನಮ್ಮ ತಂದೆ, ನನಗೆ ಬಂದಿದ್ದು ಸೈಟು ಲಾಟ್ರಿನಲ್ಲಿ ನನಗೆ ಬಂದಿದೆ, ಅದನ್ನು ನೀವು ಹಾಗೆ ಬೇರೆಯವ್ರಿಗೆ ಹಂಚ್ತಿದ್ರಾ ಅಂತ ಕೇಸ್ ಹಾಕಿ 12 ವರ್ಷ ನಡೆಯುತ್ತೆ ಆ ಕೇಸು ಕೋರ್ಟ್ನಲ್ಲಿ. ಆಮೇಲೆ ನನಗೆ ಇವ್ರಿಗೇ ಕೊಡಬೇಕು ಅಂತೇಳಿ ದುಡ್ಡು ಅಷ್ಟೇ ಕಟ್ಟಿಸ್ಕೊಂಡು ಲಿಟ್ಲ್ ಫೈನ್ ಹಾಕಿ ಆ ಸೈಟ್ನ ತೊಗೊಂಡು 74ರಲ್ಲಿ ಸೈಟ್ ವಾಪಸ್ ಬರುತ್ತೆ. 75ರಲ್ಲಿ ಚೋಮಂದುಡಿ ಮಾಡಿರ್ತೀನಿ. ಆಗ ನನ್ನ ಕೈಯಲ್ಲಿ 300 ರೂಪಾಯಿ ಬಂದಿರುತ್ತೆ. ನಮ್ಮೊಂದು ಅಂಗಡಿ ಇರುತ್ತೆ. ಆ ಮನೆಗೆ ಔಟ್ ಹೌಸ್ ಥರನೇ ಕಟ್ಕೊಂಡು ಆ ಮನೆಗೆ ಹೋಗ್ತೀವಿ. ಅಲ್ಲಿ ನಮ್ಮ ಸ್ವಂತ ಮನೆ ಶುರುವಾಗಿ ಈಗ ನನ್ನ ತಂಗಿಗೂ ಸ್ವಂತ ಮನೆ ಇದೆ, ನಮ್ಮ ಅಣ್ಣನಿಗೂ ಸ್ವಂತ ಮನೆ ಇದೆ, ನನಗೂ ಸ್ವಂತ ಮನೆ ಇದೆ. ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ತಂದೆ ತಾಯಿಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾರಂತರ ಪರಿಚಯ ಹೇಗಾಯಿತು ಸರ್? ದೈವ. ಎಲ್ಲವನ್ನೂ ನಾವು ಅಂದ್ಕೊಳ್ಳೋದೇ ಬೇರೆ, ಆಗೋದೇ ಬೇರೆ. ನಾನು ಆಗಷ್ಟೇ ನಾನು BSc ಮುಗಿಸಿ ಎಕ್ಸಾಮ್ ಬರೆದುಬಿಟ್ಟು ಅಪ್ಲೈ ಮಾಡಿದೆ ನಾನು ಇಂಡಿಯನ್ ನೇವಿಗೆ. ಬಿಕಾಸ್ ಐ ವಾಸ್ ನೇವಲ್ ಇದಕ್ಕೆ ನನಗೆ B ಸರ್ಟಿಫಿಕೇಟ್ ಮಾಡಿದ್ದೀನಿ. ಅವಾಗೆಲ್ಲ ತುಂಬ ನೇವಿ ಅಂದರೆ ನಂಗೆ ತುಂಬ ಇಷ್ಟ. ಆ ವೈಟ್ ಕಲರ್ ಅಂದ್ಬಿಟ್ಟು. ಸೊ ನಾನು ಇದು ಸೆಲೆಕ್ಟು ಆಗಿಬಿಡ್ತೀನಿ
INS ವೆಂಡುರ್ತಿ ಅಂತ ಕೊಚ್ಚಿನಲ್ಲಿ ಅದಿದೆ, ಸೆಲೆಕ್ಟ್ ಆಗ್ತೀನಿ. ಸಿನ್ಸ್ ನಮ್ಮ ಫಾದರ್ ಎಕ್ಸ್ ಮ್ಯಾನ್ ಆಗಿದ್ದಾಗ ಅವರು ಹೇಳ್ತಾರೆ, ನನಗೆ ಮಿಲ್ಟ್ರಿನಲ್ಲಿ ಏನು ಹೆಂಗಿದ್ದೆ ಅಂತ ನನಗೆ ಗೊತ್ತು, ನೀನು ನೀರು ಮೇಲಿರ್ತೀಯ 6 ತಿಂಗಳು 1 ವರ್ಷ ನೇವಿನಲ್ಲಿದ್ದಾಗ ನಿನ್ನ ಕ್ಯಾರೆಕ್ಟರ್ ಬದಲಾವಣೆ ಆಗಿಬಿಡುತ್ತೆ, ಬೇಡ ನೀನು ನನ್ನ ಜೊತೆನೇ ಕೆಲಸ ಮಾಡು ಅಂತ ಹೇಳಿ ಅದನ್ನು ಬಿಡಿಸಿ ಅವ್ರ ಅಂಗಡಿಯಲ್ಲಿ ಕೆಲಸಕ್ಕೆ ಇಟ್ಕೋತಾರೆ. ಅಂದರೆ ನಮ್ಮದು ಟೈರ್ ಶಾಪ್ ಇರುತ್ತೆ, ಅಲ್ಲಿ ಕೆಲಸ ಮಾಡ್ತೀನಿ. ಆ ಕೆಲಸ ಮಾಡೋ ಸಂದರ್ಭದಲ್ಲಿ ಯಾವಾಗ ನಾನು ನೇವಿಗೆ ಪೋಸ್ಟ್ ಹಾಕ್ಬಿಟ್ಟು ಪೋಸ್ಟ್ ಬಾಕ್ಸಲ್ಲಿ ಕೆಳಗಡೆ ಕೂತಿರ್ತೀನಿ, ಆಗ ಪರಿಚಯ ಆಗುತ್ತೆ ಎಡಕಲ್ಗುಡ್ಡ ಚಂದ್ರಶೇಖರ್, ನಮ್ಮ ಕಾಲೇಜಲ್ಲೇ ಇರ್ತಾನೆ. ಅವನು ಕಾರಾಂತರ ಪರಿಚಯ ಮಾಡಿಸ್ತಾನೆ, ಹೈವದನಕ್ಕೆ ಸೆಲೆಕ್ಟ್ ಆಗ್ತೀನಿ. ಅಲ್ಲಿಂದ 1 by 1 ನಡೆಯುತ್ತೆ.